ಇವತ್ತು ರೊಬಾಟಿಕ್ ಸರ್ಜರಿನೇ ಯಾಕೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಡಾಕ್ಟರ್ ಉಷಾ ಬಿ.ಆರ್. ಇವತ್ತು ರೊಬಾಟಿಕ್ ಸರ್ಜರಿಯಿಂದ ಆಗೋ ಅನುಕೂಲಗಳ ಬಗ್ಗೆ ಮಾತಾಡ್ತೇನೆ. ಮೊದಲನೇದಾಗಿ ರೊಬಾಟಿಕ್ ಸರ್ಜರಿಲಿ ಸಿಗುವಂತ ಒಂದು ದೃಷ್ಟಿಕೋನ. ಈಗ ಒಬ್ಬ ಸರ್ಜನ್ ಆಪರೇಟ್ ಮಾಡುವಾಗ ಓಪನ್ ಸರ್ಜರಿ ಆದ್ರೆ ತಮ್ಮ ಕಣ್ಣುಗಳಿಂದ ಟಿಶ್ಯೂಸ್ನ ನೋಡ್ಬೇಕಾಗುತ್ತೆ. ಒಂದು 2 ಅಡಿ ದೂರದಿಂದ ನಾವು ನೋಡಿ ಸರ್ಜರಿ ಮಾಡ್ತಾ ಇರ್ತೇವೆ. ಇನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಟಿವಿ ದೂರದಲ್ಲಿರುತ್ತೆ, ಟಿವಿ ಮಾನಿಟರ್ ನೋಡ್ಕೊಂಡು ನಾವು ಆಪರೇಟ್ ಮಾಡ್ತಾ ಇರ್ತೇವೆ. ರೊಬಾಟಿಕ್ ಸರ್ಜರಿ ಆದ್ರೆ ಎಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ಟಿಶ್ಯೂಗಳು ನಮಗೆ ಕಾಣಿಸ್ತವೆ ಅಂದ್ರೆ ಅದು 3D ಪರ್ಸೆಪ್ಷನ್ ಜೊತೆಗೆ ನಮಗೆ ಕಾಣುತ್ತೆ. ಹಾಗಾಗಿ ಪ್ರಾಕ್ಟಿಕಲಿ ನಾವೇ ಹೊಟ್ಟೆ ಒಳಗಡೆ ಹೋಗಿ ಟಿಶ್ಯೂಸ್ನ ನೋಡ್ಕೊಂಡು ಸರ್ಜರಿ ಮಾಡ್ದಂಗೆ ಇರುತ್ತೆ. ಈ ರೀತಿಯಾಗಿ ಬೃಹದಾಕಾರವಾಗಿ ಕಾಣೋ ಟಿಶ್ಯೂಸ್ನಲ್ಲಿ ನಾವು ಪ್ರತಿ ಎಳೆನ ಕೂಡ ಬಿಡಿಸಿ ನಾವು ಸರ್ಜರಿ ಮಾಡ್ಬೋದು. ಹಾಗಾಗಿ ನೀವು ಕಟ್ ಮಾಡುವಾಗ ಅಥವಾ ಕಾಟ್ರಿ ಬಳಸುವಾಗ ಸುತ್ತಮುತ್ತಲಿನ ಟಿಶ್ಯೂಸ್ಗೆ ಹಾನಿ ಆಗೋದನ್ನ ನಾವು ತಡೆಗಟ್ತೀವಿ. ಹೀಗಾಗಿ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತವೆ. ಎರಡನೇ ಅನುಕೂಲ ಅಂದರೆ, ಈಗ ಓಪನ್ ಸರ್ಜರಿಲಿ ನಾವು ನಮ್ಮ ಕೈಯನ್ನು ಹೊಟ್ಟೆ ಒಳಗಡೆ ಹಾಕಿ ಆಪರೇಷನ್ ಮಾಡ್ತೀವಿ. ಸೊ ನಾನು ಕೈ ಹೇಗೆ ಬೇಕಿದ್ರೂ ತಿರುಗಿಸಿ ಸರ್ಜರಿ ಮಾಡ್ಬೋದು. ಇನ್ನು ಲ್ಯಾಪ್ರೋಸ್ಕೋಪಿ ಆದರೆ 1 ಅಡಿ ಉದ್ದದ ಒಂದು ಕೋಲ್ನ ನಾನು ಹೊಟ್ಟೆ ಒಳಗಡೆ ಹಾಕಿ ಆ ಹೊಟ್ಟೆ ಹೊರಗಡೆ ನನ್ನ ಕೈಗಳಿರ್ತವೆ, ಅದ್ರ ಮೂಲಕ ನಾನು ಆ ಕೋಲ್ ಮೂಲಕ ಸರ್ಜರಿ ಮಾಡ್ತಾ ಇರ್ತೇನೆ. ಸೊ ನನಗೆ ಇನ್ನೂ ಸ್ವಲ್ಪ ಲಿಮಿಟೇಷನ್ ಇರುತ್ತೆ, ನಾನು ಪೂರ್ತಿ ಕೈ ತಿರುಗಿಸೋಕ್ಕಾಗೋದಿಲ್ಲ ಹೊಟ್ಟೆ ಹೊರಗಡೆ ನನ್ನ ಕೈಲಿರೋದ್ರಿಂದ. ಈಗೇನಾಗುತ್ತೆ, ರೋಬೋಟಲ್ಲಿ ಅದೇ ಥರ ಕಡ್ಡಿಲೇ ನಾವು ಸರ್ಜರಿ ಮಾಡ್ತೀವಿ, ಬಟ್ ಆ ಕಡ್ಡಿ ತುದಿಯಲ್ಲಿ ನನ್ನ ಕೈನೇ ಇರುತ್ತೆ. ರೊಬಾಟಿಕ್ ಆರ್ಮ್ಸ್ ಆರ್ ಡಿಸೈನ್ಡ್ ಲೈಕ್ ದ್ಯಾಟ್. ಸೊ ಅವಾಗೇನಾಗುತ್ತೆ, ನಾನು ಪ್ರಾಕ್ಟಿಕಲಿ ಹೊಟ್ಟೆ ಒಳಗಡೆ ನನ್ನ ಕೈನ ಹಾಕಿ ಸರ್ಜರಿ ಮಾಡ್ದಂಗೆ ಇರುತ್ತೆ. ಹಾಗಾಗಿ ನಾವು ಟಿಶ್ಯೂಸ್ನ ಯಾವ ರೀತಿ ಬೇಕಿದ್ರೂ ತಿರುಗಿಸ್ಬೋದು. ಇದು ಎಲ್ಲಿ ಬಳಕೆಗೆ ಬರುತ್ತೆ ಅಂದರೆ, ಎಸ್ಪೆಷಲಿ ನಾವು ಫೈನರ್ ಸರ್ಜರೀಸ್ ಮಾಡುವಾಗ, ಪೆಲ್ವಿಸ್ನಲ್ಲಿ ತುಂಬ ಡೆಪ್ತಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಾಗ ಇದು ತುಂಬ ಬಳಕೆಗೆ ಬರುತ್ತೆ. ಆ್ಯಂಡ್ ಸೂಚರಿಂಗ್ ಮಾಡುವಾಗ, ಟಿಶ್ಯೂಸ್ನ ನಾವು ಹೊಲಿಯುವಾಗ, ಈ ರೀತಿಯಾದ ಮೂಮೆಂಟ್ಸ್ ಮಾಡುವಾಗ ನಮಗೆ ರೋಬೋಟ್ ಬಳಸಿ ಮಾಡೋದ್ರಿಂದ ಇನ್ನೂ ಫೈನರ್ ಸರ್ಜರಿ ಆಗುತ್ತೆ. ಇನ್ನು ಮೂರನೇ ವಿಷಯ, ಎಷ್ಟೇ ಆದರೂ ನಾವು ಮನುಷ್ಯರು ಸರ್ಜರಿ ಮಾಡುವಾಗ ಕೈಯಲ್ಲಿ ಒಂದು ಸ್ವಲ್ಪ ನಡುಕ ಬರೋದು ಇದ್ದೇ ಇರುತ್ತೆ. ಟ್ರೆಮರ್ಸ್ ಅಂತ ಹೇಳ್ತೀವಿ. ಆ ಟ್ರೆಮರ್ಸ್ನ ರೋಬೋಟ್ ಬಳಸುವಾಗ ನಾವು ಅದನ್ನು ಪ್ರಾಕ್ಟಿಕಲಿ ಪೂರ್ತಿಯಾಗಿ ಅವಾಯ್ಡ್ ಮಾಡ್ಬೋದು. ಈ ನಡುಕ ಬಂದಾಗ ಏನಾಗುತ್ತೆ, ನಾವು ಮಾಡುವಾಗ ಸರ್ಜರಿ ಒಂಚೂರು ನಡುಕು ಶೇಕ್ ಆದರೂ ಕೂಡ ಅದು ಟಿಶ್ಯೂಗಳ ಮೇಲೆ ಇಂಜುರಿ ಆಗೋದು, ಹಾನಿ ಆಗೋದು ಈ ರೀತಿ ಇರುತ್ತೆ. ಸೊ ಈ ಟ್ರೆಮರ್ಸ್ಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಇನ್ನು ಎರ್ಗೊನಾಮಿಕ್ಸ್ ಅಂದರೆ, ಇವಾಗ ಒಬ್ಬ ಸರ್ಜನ್ ನಿಂತು ಆಪ್ರೇಟ್ ಮಾಡಬೇಕಾಗುತ್ತೆ. ಓಪನ್ ಸರ್ಜರಿ ಆಗಲಿ, ಲ್ಯಾಪ್ರೋಸ್ಕೋಪಿ ಆಗಲಿ. ಕಾಂಪ್ಲಿಕೇಟೆಡ್ ಸರ್ಜರಿ ಅಂತ ಬಂದಾಗ ಅದು 4 ಗಂಟೆ ಆಗ್ಬೋದು, 6 ಅವರ್, 8 ಅವರ್ ಸರ್ಜರಿ ಮಾಡೋದು ಇದೆ ನಾವು. ಈ ರೀತಿಯಾಗಿ ಕಾಂಪ್ಲಿಕೇಟೆಡ್ ಸರ್ಜರಿಗಳು ಮಾಡುವಾಗ ನಾವು ರೋಬೋಟ್ ಬಳಸಿ ಮಾಡೋದಾದರೆ ನಾವು ಒಂದು ಕಡೆ ಕೂತು ಕನ್ಸೋಲ್ನಲ್ಲಿ ಕೂತು ಆಪ್ರೇಟ್ ಮಾಡ್ತೀವಿ. ಹಾಗಾಗಿ ಸರ್ಜನ್ ಇಸ್ ಅಟ್ ಈಸ್. ಸೊ ನೀವು ಕಂಫರ್ಟಬಲ್ ಆಗಿ ಕೂತು ಸರ್ಜರಿ ಮಾಡುವಾಗ ನೀವು ಕಾಂಪ್ಲಿಕೇಟೆಡ್ ಸರ್ಜರೀಸ್ ಆದ್ರೂ ನಿಮಗೆ ಸುಸ್ತಾಗಲ್ಲ, ನೀವು ನೀಟಾಗಿ ಸರ್ಜರಿಗಳನ್ನ ಮಾಡ್ಕೊಂಡು ಹೋಗ್ತೀರಾ. ಹೀಗಾಗಿ ರೋಬೋಟ್ ಬಳಸಿ ಮಾಡುವಂಥ ಸರ್ಜರಿಗಳಲ್ಲಿ ಕಾಂಪ್ಲಿಕೇಶನ್ ರೇಟ್ಸ್ ಕಡಿಮೆ ಇರುತ್ತೆ. ಹಾಗೆ ಅದರಿಂದ ಆಗೋ ನೋವಾಗಲಿ, ಪೇಷಂಟ್ಗೆ ಹೀಲಿಂಗ್ ಆಗಲಿ ಇನ್ನೂ ಚೆನ್ನಾಗಾಗುತ್ತೆ, ಬೇಗ ರಿಕವರಿ ಆಗ್ತಾರೆ. ಹಾಗಾಗಿ ರೊಬಾಟಿಕ್ ಸರ್ಜರಿ ಓಪನ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕಂಪೇರ್ ಮಾಡೋದಾದರೆ ಉತ್ತಮವಾಗಿರುತ್ತೆ. ಈ ರೀತಿಯಾದ ರೊಬಾಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಅಂದರೆ ನೀವು ನಮ್ಮನ್ನು ಉಷಾ ಸ್ಪೆಷಾಲಿಟಿ ಕ್ಲಿನಿಕ್ ಜಯನಗರ್ನಲ್ಲಿ ಸಂಪರ್ಕಿಸ್ಬೋದು.